ಆ ರೀತಿ ತಿಳಿಸಿದ್ರು. CID ಒಮ್ಮೊಮ್ಮೆ ಬುಡುಬುಡಿಕೆ ವೇಷ, ಒಂದು ಸರ್ತಿ ಯಾವುದೋ ಬಡವಿದ್ದಂಗೆ ಮಾಡಿಕೊಂಡು ಭಾಳ ಸಂತ ಒಂದೇ ಇಲ್ಲ, ವೇಷ ಮಾತ್ರ ಅವರು ಪರ್ಫೆಕ್ಟ್. ಏನೇನಿದ್ವು ಏನೇನು ಬುಕ್ಕುಗಳು ಇಂಥವು ಬುಕ್ಕುಗಳು ಪಂಚಿನ ತಗದ ಮೇಲೆ ಇದ್ವು ಅಂತ ಅವು ನೋಡಿಲ್ಲ. ತಾತನ ಮುತ್ತನವ್ರ ಕಾಲಕ್ಕೂ ಇದ್ವು ಅಂತ. ಈ ಕಡೆ ಒಕ್ಕಟ್ಟು ಇಲ್ಲಿ ಕಡ್ದು ಏನು ಮಾಡಿದ್ವು ಸರ್ ಅದು. ಅವ್ರು ಬಂದು ಇಂಥವ್ರು ಬೇಕಂತಾರೆ, ಅಂಥವ್ರು ಇದ್ರೆ ಹೋಗ್ಬೇಕು, ಅವ್ರು ಇರಬೇಕು, ಇರಲಾರ ಸುಳ್ಳು ಹೇಳಿದ್ರು ಅವ್ರು ಕಟ್ಟಿಬಿಡ್ತಾರೆ. ವರ್ಷಕ್ಕೊಂದು ಸಲ ದರ್ಬಾರ್ಗೆ ಹೋಗ್ಬೇಕ್ರಿ ನಾವು. ಮೊದಲ ಕಾಲಕ್ಕೆ ಎಷ್ಟು ₹1000 ಎಂಟಣಿ ಬಾರ ಲಿಪ್ಪಿ ನಡೆದ್ರೆ ತಾತ ಈಗಗಳು ಅಂದ್ರೆ ಗೊತ್ತಾಗ್ತಲ್ಲ ಸರ್. ಈಗ ಅಂತ ನೋಡಿಲ್ಲ ನಾವು ಗೊತ್ತಿಲ್ಲ. ದೇವಸ್ಥಾನ ಅದ. ಯಾವ ದೇವಸ್ಥಾನ ಅದು? ರಾಮದೇವ್ರ ಅದು ಬಾಣ. ಯಾವ ಕಾಲಕ್ಕೆ ಇದು ಯಾವ ಕಾಲಕ್ಕೆ ಅದು ಯಾರಿಗೆ ಗೊತ್ತದು. ಈಗ ಹಂಗೆ ಈಗಂತ ಕಾಲದ್ದು ಬಂದದ್ದು. ಅದನ್ನ ಕಾಯ್ಕೊಂಡು ಕೂತು ಜಾಗ ಕಾಯ್ಕೊಂಡಿದ್ದೀರಾ? ಇಲ್ಲ. ಈಗ ದರ್ಬಾರ್ಗೆ ಸಂಬಂಧಪಟ್ಟದ್ದು ಇದು ರಾಮ ಬಾಣ ಅಂತ ಹೇಳಿಗೆ ಸರ್. ತಿಳಿದಷ್ಟು ಹೇಳ್ತೀವಿ ಈ ಗುಡಿ ಬಗ್ಗೆ ಸರ್. ಹೊಲ ಮನೆ ಬೇಕಾದಟ್ಟು ಕೊಟ್ಟಾರ್ರಿ ರಾಜರ ಕಾಲಕ್ಕೆ. ಇವ್ರು ಮಾಡ್ಲಾಡ್ತಿಪ್ರಿಗೆ ಹಬ್ತಿ ಕೊಡ್ಲಾರ್ದು ಮತ್ತಿಪ್ಪಳ ಎಲ್ಲ ನಿಮ್ಮ ಅಂತಾರೆ ಮಾಡಿದಾರಿಗೆ ಅವ್ರಿಗೆ ಆ ಕಡೆ ಒಂದೇ ಸಮುದಾಯ ರೀ. ಬಟ್ ರಾಮಣ್ಣದಾರ ಅಂತ ನಮ್ದು ಸಪ್ರೇಟ್ ಅದ ರೀ. ಗುಡಿಸಲ ಅಂದೆ ಸರ್, ಗುಡಿನ ನೋಡ್ಕೊಳ್ಳಕ್ಕೆ, ಪೂಜೆ ಮಾಡ್ಕೊಳ್ಳಕ್ಕೆ, ಅದನ್ನು ಆರಾಧನೆ ಮಾಡಲಿಕ್ಕೆ ನಮ್ಮನ್ನಿಟ್ಟಾರ ಅಂತ ಹೇಳಿದಾರೆ ಸರ್ ನಮ್ಮ ಪೂರ್ವಿಕರು. ನಾವು ಈಗಲೂ ಕೂಡ ನಾವು ಪೂಜೆ ಮಾಡ್ಕೊಂತ ಇದ್ದೀವಿ ಸರ್ ಆ ಗುಡಿಗೆ. ನಿಮ್ಗೇನು ಕಟ್ಟಿ ಕೊಟ್ರಲ್ರಿ, ಕ್ವಾಟಿ ಕಟ್ಟಿಸಿ ಒಳಗೆ ಇಟ್ರಲ್ಲ, ಇದ್ರಾಗ ಯಾರೇನಾದ್ರು ಅನ್ಸೂರು? ಇಲ್ಲ ಸರ್, ಆಲ್ಮೋಸ್ಟ್ ಬರೋબર ಸರ್. ನಾವು ಸ್ಪೆಷಲ್ ಅದ ಸರ್. ಬಟ್ ಅದು ಎಲ್ಲಿನೂ ಅವರು ಬಿಟ್ಕೊಟ್ಟಿಲ್ಲ, ನಾವು ಕೇಳಕ್ಕೆ ಟ್ರೈ ಮಾಡಿಲ್ಲ ಸರ್. ಬಟ್ ಏನಂದ್ರೆ ಇಲ್ಲಿ ರಾಮಬಾಣ ಇರೋ ಸಲಂದ ಪೂಜೆ ಸಲಂದ ನಮ್ಗೆ ಇಟ್ಟಾರೆ. ನಮ್ಮ ಗಂಟೆ ಬಿಟ್ಟರೆ ಏನಿಲ್ಲ ಸರ್. ಅದು ಗಂಟೆ ಬಾರಿಸ್ತವಲ್ರಿ, ಬಿದ್ರು ಬಡಿ ತೊಗೊತೀವಿ, ಅದನ್ನು ಸುತ್ತ ರೌಂಡ್ ಹಾಕಿದ್ರೆ ತಾನೇ ಅದು ಗುಂಗಿಡ್ತು ಸರ್. ಅದ್ರದ್ದು ಅದು ತಾನೇ ಸೌಂಡ್ ಬರ್ತದೆ ಸರ್. ಆ ಸೌಂಡ್ ಮಾಡಿದರೆ ದರ್ಬಾರ್ದಾಗಿದ್ದ ರಾಜನಿಗೂ ಕೇಳ್ತದೆ ಸರ್. ಆ ನಮ್ಮನೆ ಗಂಟೆ ಬಾರಿಸೋದಕ್ಕಿಂತ ತಿರುಗಿಸಿದಾಗ ಜಾಸ್ತಿ ಸೌಂಡ್ ಬರ್ತದೆ ಸರ್. ನಮಸ್ತೆ, ನಾನು ಬಸವರಾಜು. ಸುರಪುರದ ಶೌರ್ಯದ ಕಥೆಗಳ ಬಗ್ಗೆ ಹೇಳುವಾಗ ಒಂದು ಅಧ್ಯಾಯವನ್ನು ಉಲ್ಲೇಖ ಮಾಡಲೇಬೇಕು. ಅದನ್ನು ನಿಮಗೆ ತುಂಬ ಸ್ಪಷ್ಟವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ. ನೋಡಿ, 1680 ಫೆಬ್ರವರಿ 20 ಒಬ್ಬ ಮಹಾನ್ ಯುದ್ಧ ಪಿಪಾಸು ಸುರಪುರದ ಮೇಲೆ ಒಂದು ಆಕ್ರಮಣ ಮಾಡಲಿಕ್ಕೆ ಆದೇಶ ಕೊಡ್ತಾನೆ. ಆಕ್ರಮಣ ಮಾಡ್ತಾರೆ. ಯಾರು? ದಿಲೇರ್ ಖಾನ್. ಆದರೆ ಸುರಪುರದ ಸೈನಿಕರ ಎದುರಲ್ಲಿ ಆ ಮಹಾನ್ ದಂಡನಾಯಕ ಮಂಡಿಯೂರ್ಬೇಕಾಗುತ್ತೆ. ಸರಿಯಾಗಿ ಹೊಡೆತ ತಿಂದು ಹೊರಗಡೆ ಹೋಗ್ತಾನೆ. ಮಾರನೇ ದಿನ ಫೆಬ್ರವರಿ 21ನೇ ತಾರೀಕು ಇನ್ನಷ್ಟು ಶಕ್ತಿಯನ್ನು ಸೇರಿಸ್ಕೊಂಡು ಸೈನಿಕರನ್ನು ಒಟ್ಟುಗೂಡಿಸ್ಕೊಂಡು ಇನ್ನೊಂದು ಸುತ್ತಿನ ಪ್ರಯತ್ನ ಮಾಡ್ತಾನೆ. ಆಗಲೂ ಕೂಡ ಆತ ತನ್ನ ಅಧಿನಾಯಕ ಕೊಟ್ಟಂತಹ ಆದೇಶವನ್ನು ಪಾಲಿಸೋಕ್ಕಾಗೋದಿಲ್ಲ. ಎರಡನೇ ಸಲ ಕೂಡ ಆತ ಮಂಡಿಯೂರ್ಬೇಕಾಗುತ್ತೆ. ಮೂರನೇ ಸಲ ಸಾಕ್ಷಾತ್ ಆ ಯುದ್ಧ ಪಿಪಾಸುವನೇ 1705 ಜನವರಿ 3ನೇ ತಾರೀಕು ಸುರಪುರದ ವಾಗಿನಗೇರಿಗೆ ಆ ಕೋಟೆಯನ್ನು ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದಾಗ್ಯೂ ಕೂಡ ಆತ ಗೆಲ್ಲೋಕ್ಕಾಗೋದಿಲ್ಲ. ಏನಾಗುತ್ತೆ ನೋಡಿ ತುಂಬ ಸ್ಪಷ್ಟವಾಗಿ. ಸಿಂದಗಿ ಮತ್ತು ವಾಗನಗೇರೆ ಮಧ್ಯೆ ಇರುವಂತಹ ಮಳ್ಳಿಯಲ್ಲಿ ಬಿಡಾರ ಹೂಡಿದ್ದ ಯಾರು ಅನ್ನೋದನ್ನು ಹೇಳ್ತೀನಿ. ಮೊಘಲರ ಸರಸೇನಾಧಿಪತಿ ಜುಲ್ಫೇಕರ್ ಖಾನ್ಗೆ ವಾಗನಗೇರಿ ಕೋಟೆಯ ಹೊರಭಾಗವನ್ನು ಪರೀಕ್ಷಿಸಲು ಅಪ್ಪಣೆ ಮಾಡಿದ್ದ ರಹಮಾನ್ ಬಕ್ಷನಿಗೆ ವಾಗನಗೇರೆ ಮೇಲೆ 3ನೇ ಬಾರಿ ಆಕ್ರಮಣ ಮಾಡಲು ಆಜ್ಞೆ ಮಾಡಿದ್ದ. ಈ ಯುದ್ಧವು ನಿರಂತರವಾಗಿ 3 ತಿಂಗಳು ನಡೆಯುತ್ತಿತ್ತು. ಅತಿರಥ ಮಹಾರಥರು ಈ ಯುದ್ಧ ಪಿಪಾಸುಗೆ ಕೈ ಜೋಡಿಸಿದ್ರು. ಆದರೂ ಯುದ್ಧ ಮಾಡಿದ್ರು ಒಟ್ಟಿಗೆ ಸೇರಿಕೊಂಡು. ಇದೇನೇ ಮಾಡಿದ್ರು ಕೂಡ 3 ತಿಂಗಳಾದರೂ ವಾಗನಗೇರಿ ಕೋಟೆಯನ್ನು ಆ ಮಹಾನ್ ಯುದ್ಧ ಪಿಪಾಸು ವಶಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕೊನೆಗೆ ಒಂದು ಸಣ್ಣ ಮಹಾಸಂಸ್ಥಾನದ ಎದುರಲ್ಲಿ, ದಿಟ್ಟ ಮಹಾಸಂಸ್ಥಾನದ ಎದುರಲ್ಲಿ ಆತ ಸೋಲ್ತಾನೆ. ಆ ಸೋಲು ಆತನನ್ನು ಎಷ್ಟು ಮಾನಸಿಕವಾಗಿ ಕುಗ್ಗಿಸುತ್ತೆ ಅಂದರೆ, ಅವತ್ತು ಆ 3 ಆಕ್ರಮಣದ ಸಂದರ್ಭ ಪಿಡ್ಡನಾಯಕ ತೋರಿಸಿದಂತಹ ಧೈರ್ಯ ಎಂಥದ್ದು ಅಲ್ಲಿನ ಲಾವಣಿಕಾರರು ಇವತ್ತಿಗೂ ಚರಿತ್ರೆಯಲ್ಲಿ ದಾಖಲಿಸಿದ್ದಾರೆ.
ಯಾರ ಬಗ್ಗೆ ನಾನು ಹೇಳಿದ್ದು? ಸಾಕ್ಷಾತ್ ಸಂಭಾಜಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಅನ್ನುವಂತಹ ಚರಿತ್ರೆಯ ಸಾಲುಗಳೇನಿದ್ದಾವೆ, ಅದೇ ಯುದ್ಧ ಪಿಪಾಸು ಔರಂಗಜೇಬ್ ದೇಶದ ಮೂಲೆ ಮೂಲೆಯನ್ನು ಗೆದ್ದಿರಬಹುದು, ಆದರೆ ಒಂದು ಸುರಪುರವನ್ನು ಆತ ಗೆಲ್ಲಿಕ್ಕೆ ಆಗಲಿಲ್ಲ. ಕಾರಣ ಯಾರು? ಇಲ್ಲಿನ ಸೇನಾ ವ್ಯವಸ್ಥೆ, ಇಲ್ಲಿನ ಗುಪ್ತಚರ ಇಲಾಖೆ. ಕೊನೆಯದಾಗಿ ನೋಡಿ, ನನ್ನ ಬಳಿ ಇರುವಂಥದ್ದು ನಾಯಕರ ಮಹಾಸಂಸ್ಥಾನ ಸುರಪುರ ಸಂಪಾದಕರು ಡಾಕ್ಟರ್ ತಾರಿಹಳ್ಳಿ ಹನುಮಂತಪ್ಪ, ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಪ್ರಸಾರಾಂಗ ಪ್ರಕಟಣೆ ಮಾಡಿರುವಂಥದ್ದು. ಇಲ್ಲಿ ದಾಖಲಾಗಿರುವಂತಹ ಒಂದು ಸಾಲನ್ನು ನಿಮಗೆ ಹೇಳಬೇಕು, ಯಾಕೆ ಸುರಪುರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಶೌರ್ಯದ ಕಥೆಗಳು ಅಂದರೆ, ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಏನು ಅಂದರೆ ಸುರಪುರದ ಶೌರ್ಯದ ಕಥೆಗಳನ್ನು, ಅಲ್ಲಿನ ಸುವರ್ಣಾಕ್ಷರಗಳಲ್ಲಿ ದಾಖಲಾದ ಚರಿತ್ರೆಯನ್ನು ತಿಳ್ಕೋಬೇಕಿದೆ. ಸೋತ ಔರಂಗಜೇಬನು ಶಾಂತಿಯ ಫರ್ಮಾನನ್ನು ಕಳುಹಿಸಿ ಅದರಲ್ಲಿ ಸಹೋದರರಂತೆ ಬಾಳೋಣ ಎಂದು ಬರೆದು ಕೊಟ್ಟಿದ್ದಾರೆ. ಔರಂಗಜೇಬನ ಶಾಂತಿಯ ಪತ್ರ ಇಂದಿಗೂ ಅರಮನೆಯಲ್ಲಿದೆ. ನಿಜಕ್ಕೂ ಹೀಗೆ ಬಲಗೈನ ಒಂದು ಮುದ್ರೆ ಇರುವಂತಹ ಒಂದು ಶಾಂತಿಯ ಪತ್ರ ಅರಮನೆಯಲ್ಲಿದೆ. ಆ ಶಾಂತಿಯ ಪತ್ರದ ರೋಚಕ ಕಥೆಯನ್ನು ಕೂಡ ಹೇಳೋದಿದೆ. ಅದಕ್ಕೂ ಮುಂಚೆ ಇಲ್ಲಿ ಏನಿತ್ತು ನೋಡಿ, ಔರಂಗಜೇಬನ ಶಾಂತಿಯ ಪತ್ರ ಇಂದಿಗೂ ಅರಮನೆಯಲ್ಲಿದೆ. ಈ ರೀತಿ ಸೋತು ಬರೆದುಕೊಟ್ಟ ಉದಾಹರಣೆ ಭಾರತದಲ್ಲಿ ಎಲ್ಲಿಯೂ ಇಲ್ಲ. ಅದು ಔರಂಗಜೇಬ್ ಸೋತು ಹತಾಶನಾಗಿ ಮನನೊಂದು ಕಾಯಿಲೆಯಿಂದ ಬಳಲಿ ವಾಗನಗೇರಾದಲ್ಲಿಯೇ ಮರಣವನ್ನಪ್ಪಿದ ಎಂದು ಖ್ಯಾತ ಸಂಶೋಧಕ ಆದ್ಯರಾಮಾಚಾರ್ಯರು ಇತ್ತೀಚಿನ ತಮ್ಮ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆದರೆ ಇದನ್ನು ಇತಿಹಾಸದಲ್ಲಿ ಮುಚ್ಚಿಟ್ಟಿರಬಹುದೆಂಬ ಸಂದೇಹವಿದೆ. ಔರಂಗಜೇಬನನ್ನು ಮಣ್ಣು ಮುಕ್ಕಿಸಿದಂತಹ ಒಂದು ಮಹಾಸಂಸ್ಥಾನ ಸುರಪುರ, ಆ ಸುರಪುರದ ಸೇನಾ ವ್ಯವಸ್ಥೆ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ. ವಿಶೇಷ ಅಂದರೆ ಈ ಯುದ್ಧದಲ್ಲಿ ಈ ಸುರಪುರದ ಗುಪ್ತಚರರ ದೊಡ್ಡ ಕೊಡುಗೆ ಇತ್ತು. ಯಾರವರು? ರಾಮಬಾಣದವರು. ರಾಮಬಾಣದವರು ಅಂತ ಅದು ಊರಿಲ್ಲ ಏನಿಲ್ಲ, ಗುಡ್ಡದ ಮೇಲೆ ಒಂದು ರಾಮಬಾಣದ ಸುಮಾರು 50-60 kg ಅದು. ಅದೇನು ಕಳ್ಕೊಂಡು ರಾಮ ಬಿಟ್ಟನು ಬಾಣನು ಏನೇನು ನಡೆದವ, ಸೀತೆಯ ಸೆರಗು ಅಂತ ಸೀತೆಯ ಮುಖ ಅಂತ ಒಂದು ಗುಡ್ಡನ್ನು ತೋರಿಸ್ತಾರೆ. ಸೀತನಿಗೆ ಹೀಗೆ ಆದ. ಅವರು ರಾಮಬಾಣದವರು ಅಂದರೆ ಏನು, ಅವರು ಭಾಳ ಸಂತೋಷ ಹಾಕ್ಕೊಂಡು, ಭಾಳ ಸಂತೋಷ ವೇಷ ಅಂದ್ರೆ ಈ ಕಡೆ ಹಿಂಗೆ ಒಂದು ಕಪ್ಪನಿ ಅಂತ ಹಿಂಗೆ ಹಾಕ್ತಾರೆ, ಗಂಟೆ ಬಾರಿಸ್ಕೊತ ಎಲ್ಲ ಮನೆ ನಸಿಕಲೇ ಹೋಗ್ತಾರೆ. ಮುಂಜಾನೆ 4 ಶುರು ಅವರು ಮನೆಗೆ ಹೋಗಿ ಯಾವ್ಯಾವ ಮನೆ ಏನದ, ಯಾರ್ಯಾವ ದೇವ್ರು ಏನದ ಅವ್ರದ್ದು ಹಿಂಗೆ ಕೇಳ್ಕೊತ ಅವರು ದೇವ್ರದ್ದು ಪರಂಪರೆ ಅನ್ನೋದಕ್ಕೂ ಈ ರೀತಿ ನೋಡಿಕೊಂಡು ಒಂದೊಂದು ಸಲ ಕೆಲವು ಭಾಳ ಸಲ ಅವ್ರು ಬಾರಿಸ್ಕೊತ ಇರೋರು ತಮ್ಮ ಮಕ್ಕಳನ್ನು ಬೇರೆಯವ್ರು ಯಾರಾದರೂ ಅವ್ರಿಗೆ ಅಂತಿರ್ತಾರೆ, ನಮ್ಮಲ್ಲಿ ಯಾರೂ ಇಲ್ಲ ಹಿಂಗೆ ಸೇವಕರಿಲ್ಲ, ಅಲ್ಲಿ ಬಿಟ್ಟು ತಿಳ್ಕೊತಾರೆ. ಸೇವಕರನ್ನ ಬಿಟ್ಟು, ಹೆಣ್ಮಕ್ಳನ್ನ ಗಂಡಸು ಮಕ್ಕಳನ್ನ ಬಿಟ್ಟು ತಮ್ಮ ಅವ್ರಿಗೆ ಭಾಳ ಸಂತೋಷರಿಗೆ ಕೆಲವು ಸಹಾಯ ಮಾಡಿದ ಸಲುವಾಗಿ ಬೋನ್ನಾಳದಾಗ ಇವತ್ತಿಗೆ ಅವರು ಲ್ಯಾಂಡ್ ಲಾರ್ಡ್ಸ್ ಅಲ್ಲ. ರಾಮಬಾಣದ ಪರಂಪರೆಯವರು ಅಲ್ಲಿ ರಾಮಬಾಣದವರು ಕಾಯ್ಕೊಂಡಿದ್ದಾರೆ. ಅದೊಂದು ಸಂಕೇತ ಬಾಣ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಅವರು ಗುಪ್ತಚರರು. ಹಗಲು ರಾತ್ರಿ ಮಳೆ ಚಳಿ ಯಾವಾಗ ಇರಲಿ ತಿರುಗಾಡೋರು. ಮಳೆ ಬಂದ್ರೂ ಹೋಗ್ಬೇಕು, ದಿನ ಹೋಗ್ಬೇಕು, ತಿಳ್ಕೊಂಡು ಹೊಸ ಹೊಸ ವಿಷಯ ದಿನ ತಿರುಗಾಡಿದಾಗ ಏನಿರ್ತದಪ್ಪ ಅಂತಲ್ಲ, ಹೊಸ ವಿಷಯ ತಿಳಿಸ್ಬೇಕು ಅವರು. ಆ ರೀತಿ ತಿಳಿಸಿದ್ರು. CID ಒಮ್ಮೊಮ್ಮೆ ಬುಡುಬುಡಿಕೆ ವೇಷ ಹಾಕೋರು, ಒಂದು ಸರ್ತಿ ಯಾವುದೋ ಬಡವಿದ್ದಂಗೆ ಮಾಡಿಕೊಂಡು ಹೋಗೋರು. ಭಾಳ ಸಂತ ಒಂದೇ ಇಲ್ಲ, ವೇಷ ಮಾತ್ರ ಅವರು ಪರ್ಫೆಕ್ಟ್ ಆಗ್ತಾರೆ. ಎಲ್ಲ ಥರದ ವೇಷ ಗೊತ್ತಿತ್ತು ಅವರಿಗೆ. ಆ ರೀತಿ ಮಾಡಿಕೊಂಡು ರಾಜಕೀಯ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನು ಗುಪ್ತಚರಿಗೆ ತಿಳಿಸ್, ಭಾಳ ಜನರಿಗೆ ಗೊತ್ತಿರೋದಿಲ್ಲ. ಅವು ಗುಪ್ತರಿತಿಂದೆ ಅವು ಭಾಳ ಇಷ್ಟಂತೂ ಅವ್ರದ್ದು ಮುಖ್ಯ ವಿಷಯ ಅವ. ಮತ್ತು ಭಾಳಷ್ಟು ಮಾಡಿದ್ದಾರೆ ಅವರು ಕೆಲಸ. ಅವರು ರಾಮಬಾಣದವರು. ಮತ್ತು ಇನ್ನೊಬ್ರು ಯಾರು, ಇದು ಹಾವಿನಾಳ ಆರ್ಯರು ಅಂತಾರೆ. ಆರ್ಯರು ಅಂದರೆ ಅವರು ಈ ಪೇಶ್ವೆಯರು ರಾವ್ ಅಂತ ಬರ್ತದೆ ಅವ್ರ ಹೆಸರು. ಅಂಥ ಜನಾಂಗ ಅಲ್ಲಿತ್ತು. ಅವರು ಇಲ್ಲಿ ಮತ್ತು ಕಿರಿಕಿರಿ ಆಗ್ತಂತ ತಿಳ್ಕೊಂಡು ತಮ್ಮ ಊರಿನಾಳಿಗೆ ಹಾವಿನಾಳಿಕ ಊರಿಗೆ ಹೊರಗೆ ದೊಡ್ಡೊಂದು 2 ಕೋಲಿದು 8-10 ಮಂದಿ ಕೊಡಂಗೆ ಬಂಕ ಮಾಡ್ಯಾರದು. ಯಾರು ಬಂದರೂ ಅಲ್ಲಿಗೆ ಬರೋ, ಊರಾಗ ಯಾರು ಬರೋಂಗಿಲ್ಲ, ಬೇಲಿನೇ. ಅವ್ರು ಬಂದು ಇಂಥವ್ರು ಬೇಕಂತಂದ್ರೆ ಅಂಥವ್ರು ಇದ್ರೆ ಹೋಗ್ಬೇಕು, ಅವ್ರು ಇರಬೇಕು. ಇರಲಾರ ಸುಳ್ಳು ಹೇಳಿದ್ರೆ ಅವ್ರು ಹಿಡಿದಾಕಿಬಿಡ್ತಾರೆ, ಕಟ್ಟಿಬಿಡ್ತಾರೆ ಅವ್ರಿಗೆ. ಅವ್ರಿಗೆ ನಮ್ಮ ಹೆಸರು ಯಾರು ನಾರಾಯಣ ಅಂತ ಹೇಳಿದ್ವಿ. ಆ ನಾರಾಯಣ ಅಂತ ಯಾರು ಇಲ್ಲ, ಅದು ನೀ ಯಾರು ಬಂದಿದ್ದ ಅನುಮಾನ ಮಾಡಿ ನಿನ್ನ ಹೆಸರು ಎಲ್ಲ ಸರಿಯಾಗಿ ಅದನ್ನು ತಿಳ್ಕೊಂಡು ಯಾವ ಊರು ಅಂತ ತಿಳ್ಕೊಂಡು ಬೇರೆ ಊರಿಗೆ ಗೊತ್ತಾಯ್ತಪ್ಪ ಅಂದ್ರೆ ಬಿಡೋದಿಲ್ಲ ಅವರು. ಈಗ
ಹಾವಿನಾಳ ಆರ್ಯರಂತ ಹಾರ ಈಗಲೂ. ನೋಡಿ, ಇಲ್ಲೊಂದು ತುಂಬ ಹಳೆಯದ್ದು, ಯುಗಗಳ ಕಾಲದ್ದು ಅಂತ ಅಲ್ಲಿನ ಜನ ಹೇಳ್ತಾರೆ. ಅಲ್ಲಿ ಏನು ಆ ಒಂದು ಅಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಕಾಪಾಡ್ತಿರುವಂಥವ್ರು ರಾಮನ ಕಾಲದ್ದು. ನಾವೀಗ ಅದನ್ನು ಕಾಪಾಡ್ತಿದ್ದೀವಿ. ಆ ಕಾಪಾಡೋದಕ್ಕೆ ಅಂತಲೇ ಹುಟ್ಟಿರುವಂಥವ್ರು ನಾವು. ಆ ಕಾರಣಕ್ಕೆ ನಮ್ಮನ್ನು ರಾಮ ಬಾಣದವರು ಅಂತ ಕರೀತಾರೆ ಅಂತ ಅವ್ರು ಹೇಳ್ಕೊತಾರೆ. ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಪ್ರಯೋಗಿಸಿದಂತಹ ಒಂದು ಬಾಣ ಇವತ್ತಿಗೂ ಈ ಸಿಬಾರ ಬಂಡಿಯಲ್ಲಿದೆ. ಸುರಪುರದ ಸನಿಹದಲ್ಲೇ ಇರುವಂಥದ್ದು ಕೋಟೆ, ಆ ಗಿರಿನಗರಗಳ ಮಧ್ಯೆ ಇರುವಂಥದ್ದು. ಅಲ್ಲಿ ಸುಮಾರು 40-50 kg ತೂಕದ ಒಂದು ಬಾಣ ಇದೆ. ಆ ಬಾಣವನ್ನು ಒಂದು ಮಂದಿರದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ, ಕಾಪಾಡ್ತಾರೆ. ಜೊತೆಯಲ್ಲಿ ಇವರ ಹಿನ್ನೆಲೆ ಏನು, ಸುರಪುರದ ನಿಜವಾದ ಚರಿತ್ರೆಯಲ್ಲಿ ಇವರ ಕೊಡುಗೆ ಏನು ಅಂತ ನೋಡಿದ್ರೆ, ಇವರು ಗುಪ್ತಚರರು. ಪ್ರತಿದಿನ ಕೂಡ ಇವರು ಇಡೀ 14 ಕೇರಿಗಳನ್ನು ಸುತ್ತಿ ಏನಾಗ್ತಿದೆ, ಏನಾಗ್ತಿಲ್ಲ, ಏನಾಗಬೇಕಿದೆ ಸಂಪೂರ್ಣ ಮಾಹಿತಿಯನ್ನು ನಿಷ್ಠಿ ದಿವಾನ್ರಿಗೋ ಅಥವಾ ಅಲ್ಲಿನ ದೊರೆಗಳಿಗೋ ನೇರವಾಗಿ ಕಳಿಸ್ತಿದ್ರು. ವಿಶೇಷ ಅಂದರೆ ದರ್ಬಾರ್ನಲ್ಲಿ ಮಾತ್ರ ಒಮ್ಮೆ ಅಥವಾ ವಿಶೇಷ ಕಾರ್ಯಕ್ರಮಗಳಲ್ಲಿ ಮಾತ್ರ ರಾಮಬಾಣದವರನ್ನು ದೊರೆಗಳು ನೇರವಾಗಿ ನೋಡ್ತಾ ಇದ್ರು. ಅದನ್ನು ಬಿಟ್ಟರೆ ಪ್ರತಿದಿನವೂ ಕೂಡ ಅವರ ಕಿವಿ ರಾಮಬಾಣದವರ ಮಾತುಗಳನ್ನು ಕೇಳಿಸ್ಕೊಳ್ತಿತ್ತು. ಹೇಗೆ? ಅದು ಗಂಟೆಯ ತರಂಗದ ನಿನಾದದ ಮೂಲಕ, ಕೋಡ್ ವರ್ಡ್. ಎಲ್ಲಿಸಿ ಬಂದದೋ ಎಲ್ಲಿಸಿಲ್ಲೋ, ಈಗ ಮುತ್ಯ ತಾತ ನಮ್ಮ ಸಣ್ಣಪ್ಪವ್ರಿದ್ದರು ಚಿಕ್ಕಪ್ಪವ್ರನ್ನಿದ್ರು ಅಂತ ಹೇಳ್ತಾರೆ. ಹೇಳಿಕೆಂತ ಹೋಗ್ತೀರಿ, ಕೇಳಿಕೆಂತ ಹೋಗ್ತಾರೆ. ಈಗ ದರ್ಬಾರ್ಗೆ ಸಂಬಂಧಪಟ್ಟದ್ದು ಇದು ರಾಮ ಬಾಣ ಅಂತಂತ ಹೇಳಿಗೆ ಸರ್. ತಿಳಿದಷ್ಟು ಹೇಳ್ತೀವಿ ಈ ಗುಡಿ ಬಗ್ಗೆ ಸರ್. ತಿಳ್ಯಾರ್ದಾರೆ ಇದು ನಮ್ಮದೇನಲ್ಲ. ಅವ್ರ ಭಕ್ತಿ ಭಾವನ ಏನು ಮಾಡಿರ್ತಾರೆ, ವರ್ಷಕ್ಕೊಮ್ಮೆ ಈಗ ಸುಣ್ಣ ಬಣ್ಣ ಕೊಡಿಸ್ತಾರೆ ದಣ್ಯರು. ಈಗ ದರ್ಬಾರ್ ಅಂದ್ರೆ ಒಂದೇ, ಮತ್ತು ಈಗ ದಣ್ಯರು ಅಂದ್ರೆ ಒಂದೇ ಅಲ್ರಿ, ಹೌದಿಲ್ಲ ಸರ್? ದರ್ಬಾರ್ನ ರಾಜರ್ನವ್ರೇ ಎಲ್ಲನೂ ಒಂದೇ ಆಯ್ತಲ್ರಿ. ಅದಕ್ಕಾಗಿ ಗೆಸಿ ಅವ್ರು ಕೊಡಿಸ್ತಾರೆ. ಹೇಳೋದಕ್ಕೆ ಅವರು ಅಪ್ಪವ್ರ ಕಾಲಿದ್ದೂ ಬಂದ ಸರ್. ಅದು ಸೀಂದಣೆ ಅಂತ ನೋಡಿರಲ್ಲ ಸರ್ ನೀವು ಸರ್. ಸರ್ವೇ ಸಾಲಿ ರಿಟೈರ್ಡ್ ಆಯ್ತಲ್ರಿ ಅತ್ಗ ಸಾರ್ಗ ಬಂಟು ಸಾರ್ಗ ಅವ್ರು ಕೊಡಿಸಿದ್ರಿ. ಈಗ ತಮ್ಮನ್ರಿ ಶ್ಯಾಮ್ ಸುಂದರ್ ನಾಯ್ಕ ಅಂತ ಆತ ಕೊಡಿಸ್ತಾನೆ ರೀ ಪಾಪ, ಸುಳ್ಳಂಬಾರ್ದು. ಅವ್ರು ಮಾಡಿದ್ದು ಅವ್ರ ದೇವರಿಗೆ ಅವ್ರು ಕೊಡ್ತಾರೆ. ನಾವು ಸೇವೆ ಮಾಡೋದು ಮಾನವಿಗೊಂದು ಸಲ ಮಾಡ್ತೀವಿ ಸರ್ ಸೇವೆ ಅಂತೆ ಸಾಲ್ರಿ. ಸಂಕ್ರಾಂತಿಗೆ ಸರ್ಪಳಿ ಆಗ್ತದಂತ್ರಿ, ನಾವು ಅಲ್ಲಿಗೆ ಹೋಗಲ್ಲ. ನಮ್ಮದು ನಾವು ಮಾಡ್ಕೊತೀವಿ ಸರ್. ಈಗ ನಮ್ಮ ದೇವರಿಗೆ ನಾವು ನಮ್ಮ ದುಡಿಮೆ ಏನದ, ನಾವು ದುಡಿದ್ರೆ ಸಿಗ್ತಲ್ಲ ಸರ ಒಂದು ಸರ. ಈಗ ನೌಕರಿ ಅಂದಮೇಲೆ ಈಗ ಏನಾಗಲಿ, ನಿಮ್ಮ ಪರ್ಮೆಂಟ್ ಇರಲಿ, ಏನೇ ಇರಲಿ, ಎಣ್ಣೆ ಮಾರು ಇರಲಿ, ಏನೇ ಇರಲಿ, ನಿಮ್ಗೆ ಸಿಗ್ತದೆ. ದುಡ್ದಷ್ಟೇ ಸಿಗ್ತದಲ್ರಿ ಸರ್. ಅದ್ರಂಗೆ ದುಡ್ಕೊಂತ ಹೊಂಟಿವಿ. ಆತ ಭಕ್ತಿ ಭಾವನ ಆತ್ಮ ಕಡೆಗೆ. ನಮ್ಮ ಧರ್ಮದಲ್ಲಿದ್ದು ನಾವು ಏನು ದುಡಿಬೇಕು ಅದೇ ದುಡಿಬೇಕು ಸರ್. ಧರ್ಮ ಬಿಟ್ಟು ಬೇರೆ ಮಾತಾಡ್ತಾರನ್ರಿ ಯಾರನ್ನ? ಧರ್ಮನ ಹಿಡ್ಕೊಂಡೇ ಮಾತಾಡ್ತಾರೆ ಸರ್. ನೀವು ಕೋಪ ತಿಳ್ಕೊಂಡ್ರೆ ಬೇಯ್ಬೋದ್ರಿ. ಧರ್ಮನ ಹಿಡ್ಕೊಂಡು ಮಾತಾಡ್ಬೇಕಲ್ರಿ ಎಲ್ಲರೂ. ಒಳ್ಳೆಯರು ಎಲ್ಲರೂ ನಮ್ಮರೇ. ಇವತ್ತು ಬಿಟ್ಟು ಹೋಗ್ಯಾನ ಸಾರ್ ಅಂತಂದ್ರೆ ಅವ್ರು ನಮ್ಮರೇ, ಕರ್ಕೊಂಡು ಹೋಗ್ಯಾನ ಅಂದ್ರೆ ನಮ್ಮರೇ ಅವರು. ಸಾರ್ ಬೇರೆ ಆಗಲ್ಲ, ನಮ್ಮವರೇ ಅವರು ಸರ್. ನೀವು ಕೋಪ ತಿಳ್ಕೊಂಡ್ರೆ ಪರವಾಗಿಲ್ಲ, ಬೇದನ್ನು ಪರವಾಗಿಲ್ಲ, ಅಂದ್ರೂ ಪರವಾಗಿಲ್ಲ ಸರ್, ಹೌದಿಲ್ಲ? ತಿಳಿತಿಲ್ರಿ ನಾ ಹಾಡೋದು ತಿಳಿತಿಲ್ರಿ. ಇದು ಎಲ್ಲಿದ್ದು ಬಂದದ ಹೆಂಗೆ ಅಂತ ಕೇಳ್ತಿರಲ್ಲ ಸರ್. ಅಷ್ಟು ದೂರ ಹೋಗಿಲ್ರಿ ನಾವು. ನಾವು ತಿಳಿದಷ್ಟು ಮಾತಾಡಿ ಅಂತೇಳಿ ತಿಳಿದಷ್ಟು ದೊಡ್ಡಪ್ಪರಿದ್ದಾರೆ. ಅವ್ರು ಹೋಗಿಬಿಟ್ರಲ್ರಿ, ಮತ್ತಿನ ಕಡೆಗೆ ಹೋಗಿಬಿಟ್ರಿ ದಣಿ. ಅದೇನು ಮಾಡೋಕ್ಕಾಗಲ್ಲ ರೀ. ಅವ್ರು ಏನೋ ಮೊದಲ ಕಾಲಕ್ಕೆ ಏನೇನಿದ್ವು, ಏನೇನು ಬುಕ್ಕುಗಳು ಇಂಥವು ಬುಕ್ಕು ರೀ ಪಂಚಿನ ತಗದ ಮೇಲೆ ಇದ್ವು ಅಂತೀರಿ. ಅವು ನೋಡಿಲ್ಲ, ತಾತನ ಮುತ್ತಿನವ್ರ ಕಾಲಕ್ಕಲ್ಲಿ ಇದ್ವು ಅಂತ. ಕಡೆ ಒಕ್ಕಟ್ರು ಇಲ್ಲಿ ಕಡ್ದು ಏನು ಮಾಡಿದ್ವು ಸರ್, ಅದು ಗೊತ್ತಿಲ್ಲ. ಧುರಂಧರ್ ಸಿನಿಮಾ ತುಂಬ ಜನ ನೋಡಿರ್ತಾರೆ. ಆದರೆ ಅಸಲಿ ಧುರಂಧರರು ಸುರಪುರದ ಈ ಗುಡ್ಡಗಾಡುಗಳ ಮಧ್ಯೆ. ಯಾಕಂದರೆ 14 ಕೇರಿಯ ಜನಕ್ಕೆ ಕೇರಿಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ, ಬಾವಿಗಳನ್ನು ತೋಡಿಸ್ಕೊಟ್ಟಿದ್ದಾರೆ ದೊರೆಗಳು. ಆದರೆ ಒಬ್ಬರಿಗೆ ಮಾತ್ರ ಕೋಟೆಯನ್ನು ಸಪ್ರೇಟಾಗಿ ಕಟ್ಟಿಕೊಟ್ಟಿದ್ದಾರೆ. ಅದು ರಾಮಬಾಣದವರಿಗೆ. ಯಾಕೆ? ಆ ಜನಕ್ಕೆ ಗೊತ್ತಿಲ್ಲ. ದೇವಸ್ಥಾನ ಒಂದಾದ. ಯಾವ ದೇವಸ್ಥಾನ ಅದು? ಆ ರಾಮದೇವ್ರದ್ದು ಅದು ಬಾಣ. ಯಾವ ಕಾಲಕ್ಕಾಯ್ದೋ ಯಾವ ಕಾಲಕ್ಕೆ ಅದು ಯಾರಿಗೆ ಗೊತ್ತದು. ಈಗ ಹಂಗೆ ಈಗಂತರ ಕಾಲದ್ದು ಬಂದದ್ದು. ಅದನ್ನ ಕಾಯ್ಕೊಂಡು ಕೂತೀವಿ, ಜಾಗ ಎಲ್ಲ ನಾವು ಹೊಲೆಲ್ಲ ಅದನ್ನ ಕಾಯ್ಕೊಂಡಿದ್ದೀರಾ? ಇಲ್ಲೇ ಏನು ಏನಾದರೂ ಆಚರಣೆ ಮಾಡ್ತೀರಾ? ಅದಕ್ಕೋಸ್ಕರ ಜಾತ್ರೆ ಮಾಡ್ತೀರಾ? ಏನು ಜಾತ್ರೆ ಮಾಡಮ್ರಿ ನಾವೇನು? ಅವು ಹೊಲೆಲ್ಲ ಮನೆಯಲ್ಲ ರಟ್ಟಿಲಿಂದ ಬದುಕಾರ ನಿಮ್ಮಂಥದ್ದು ಕೂಲಿ ಮಾಡಿ ಅದಕ್ಕೆ ತಂದ್ರಿ ಎಲ್ಲ
ಎಲ್ಲಿ ಇನ್ನು ಮಾತಾಡಿ ಗಿಡ ಹಿಡಿದು ಕೈಕಾಲು ಬಿದ್ದು ಅಪ್ಪ ಅಣ್ಣ ಅಂದು ಹಿಡ್ಕೊಂಡು ಬರ್ತೀವಿ ರೀ ಇಂಥದ್ರಿಂದ ಹೊಟ್ಟೆ ಬದುಕ್ತೀವಿ. ಮೊದಲಿಂದನೂ ಹಂಗೆ ಮೊದಲಿಂದ ಹಂಗೆ ಆದ್ರಿ ನಮ್ಗೆ ಅದೆಲ್ಲ ಏನಿಲ್ಲ. ಏನು ಕೆಲಸ ಮಾಡ್ತೀರಾ ಆ್ಯಕ್ಚುಲಿ? ಏನಿಲ್ರಿ ಕೂಲಿನ ಅಲ್ಲಿ. ನಿಮ್ಮ ತಂದೆ ಏನು ಮಾಡ್ತಾ ಇದ್ರು? ಅವ್ರನ್ನೂ ಕೂಲಿ ಮಾಡ್ಕೊಂಡು ಹೋಗ್ಯಾರಿ, ನಾವು ಹಂಗೆ ಮಾಡ್ತೀವಿ ಹಂಗೆ. ನಿಮ್ಮ ತಾತ ಅವ್ ತಾತಂದು ಯಾರು ಮಾಡ್ಯಾರನ್ರಿ ಹಂಗಂತ ನೋಡಿಲ್ವಾ ನೀವು ನಿಮ್ಮ ತಾತನ? ಎಲ್ಲಿ ನೋಡಮ್ರಿ ತಾತ ಮುನಿಗೆ ಹೋಗ್ಯಾರ ಅವರು. ಮುಂಚೆ ಹಾಂ ರೀ. ಇದು ಗಂಟೆ ಏನೋ ಬಾರಿಸ್ತಿದ್ರಂತಲ್ಲ, ಅದು ಗೊತ್ತಲ್ಲ? ಅದು ಬಾರಿಸ್ತಾರ್ರಿ, ವರ್ಷಕ್ಕೊಮ್ಮೆ ಮಾಡ್ತಾರೆ. ಯಾರು ಮಾಡ್ತಾರ? ನೀವು ಮಾಡಿದ್ರೆ ಯಾವಾಗಾದ್ರು? ಇಲ್ಲ ಅದು ನೋಡ್ಬೇಕಾದ್ರೆ ಭಾಳ ದಿಮಾಕಾದ್ರಿ, ಏನು ಮಾಡ್ತಾರೆ. ಇದು ನಿಮ್ಮ ಇದು ನಿಮಗೂ ಸುರಪುರದ ನಾಯಕರಿಗೂ ದೊರೆಗಳಿಗೂ ದಣಿಗಳಿಗೂ ಏನು ಸಂಬಂಧ ಏನಾರ ಇತ್ತಾ? ಅವ್ರಿಗೆ ಮೊದಲಿನಿಂದ ಆದ್ರೆ ಅದು ಅಧಿಕಾರಿ ಆದದಕ್ಕೆ ಅವ್ರು ಆದ್ರಿ ದರ್ಬಾರ್ಗೆ ಸಂಬಂಧಪಟ್ಟದಾದ್ರಿ ಅದು. ಹೌದಾ? ಹ್ಞೂ ರೀ. ಏನು ಮಾಡ್ತಿದ್ರ ಅವ್ರು? ಏನಾರ ಬಂದು ವಿಚಾರಿಸಿದ್ರ ನಿಮ್ಮನ್ನು? ನೀವೇನಾದ್ರು ಏನು ಮಾಡ್ತಾರೆ ವಿಚಾರ? ನಾವೇ ಹೋಗಂಗಿಲ್ಲ, ಅವ್ರು ಬರಂಗಿಲ್ಲ ಮಾಡಂಗಿಲ್ಲ. ಮುಂಚೆ ಏನಾರ ಹೇಳ್ತಿದ್ರ ನಿಮ್ಮ ತಾತದಿರೋ? ಏನು ಹೇಳ್ತಾರೆ, ಹಿಂಗೆ ಹೇಳ್ಕೊಂತ ಹೋದಾರ್ರಿ. ನಾವು ಹೆಂಗೆ ಹೇಳ್ತೀವಿ ಹಿಂಗೆ ಹೇಳ್ಕೊಂತ ಹೋಗೋದು, ಹಂಗೆ ಅಷ್ಟೇ. ಹಂಗೆ ಬಂದಾರೆ ಏನ್ರಿ ಕಡಿತನ. ಅದು ಬೇಕಾದ್ರೆ ತೆತ್ತಲ್ಲ ಹಿಂದೆ ಕಿರಿಯರೆಲ್ಲ ರಾಜ್ಯರು ಕೊಟ್ಟು ಕಳ್ಕೊಂಬಿಟ್ಟಾರ. ಏನು ಕೊಟ್ಟಿದ್ರಂತೆ? ಜಾಜತ್ ಕೊಟ್ಟಾರ, ಬೇಕಾದಷ್ಟು ಜಾಜತ್ ಕೊಟ್ಟಾರ. ಭೂಮಿ ಅವ ಹೊಲ ಮನೆ ಬೇಕಾದಷ್ಟು ಕೊಟ್ಟಾರ್ರಿ ರಾಜರಿ ಕಾಲಕ್ಕೆ. ಇವ್ರು ಮಾಡ್ಲಾರ ತಿಪ್ಪಿಗೆ ಅಬ್ತಿ ಕೊಡ್ಲಾರ ಹೊಟ್ಟೆ ತಿಪ್ಪಳ ಬಿಟ್ಬಿಟ್ರ. ಯಾರಿಗೆ ಬಿಟ್ಟವ್ರೆ? ಎಲ್ಲ ನಿಮ್ಮ ಅಂತಾರೆ ಮಾಡಿದಾರಿಗೆ ಅವ್ರಿಗೆ ಆ ಕಡೆ ಬಿಟ್ಬಿಟ್ಟಾರ. ಬಿಟ್ಬಿಟ್ರು. ಅದು ಎಲ್ಲೆಲ್ಲಿದೆ ಅಂತ ಏನಾರು ಎಲ್ಲಾದ್ರೆ ಯಮ್ನೂರಾಗದ, ಕನ್ಯಾಕೊಳ್ಳೋರಾಗದ, ಎಲ್ಲಿ ಆದ್ರೆ ಅದೆಲ್ಲ ಇದ್ರಿಂದ ಅದಕ್ಕೆ ಬರ್ತದ, ಎಲ್ಲ ಕೆಲಸಕ್ಕೆ ಬರೋದಲ್ಲ. ಈಗ ಅದು ಎಷ್ಟು ವರ್ಷ ಆಗಿದೆ ನಿಮ್ಗೆ ಏಜು? ನಮ್ಗೆ ಒಂದು 70 ಹಂಗೆ ಮೇಲ್ವರೆಗೂ ಓಡ್ತಾವ್ರಿ. 70 ಮೇಲಾಗಿದೆ. ಮೇಲೆ ಎಷ್ಟು ಜನ ಮಕ್ಕಳು? 3 ರೀ. ಏನು ಮಾಡ್ತಾರೆ? ಒಬ್ಬ ಗಾಡಿ ನಡೆಸ್ತಾನೆ ಡ್ರೈವರನ, ಹೋಗ್ಯಾನ್ರಿ ಗಾಡಿಗೆ ಹೋಗ್ಯಾನ. ಇನ್ನಿಬ್ರು ಆ ಹೆಣ್ಮಗಳು ಆಡ್ರಿ ಎಲ್ಲಿ? ಆಕೆ ಅಲ್ಲಿ ಆಡ್ರಿ. ಒಬ್ಬಾಕಿ ನಿಮ್ಮ ತಂದೆಯವರು ಇವರು? ಹೇಳ್ರಿ ಮೊಮ್ಮಗಳ್ರಿ. ನಿಮ್ಮ ತಾಯಿ ಇವ್ರ ಮಗಳು? ಹಾಂ. ಒಬ್ಬ ಹೌದಾ? ಎಲ್ಲ ಸರಿ ಹೋಗ್ಯಾಳ್ರಿ ಒಬ್ಬಾಕಿ. ನಿಮ್ಮ ತಾತನ ನೋಡಿದ್ರ ನೀವು? ಇವ್ರ ಅಪ್ಪನ ಇವ್ರ ತಾತನ ನೋಡಿದ್ರಂತ ಅವರು? ನೋಡಿಲ್ರಿ. ಏನು ಮಾಡ್ತೀರಿ, ಅಲ್ಲ ಬಡವ ಜನ ಏನಿಲ್ರಿ ನಮ್ಗೆ ಸಹಾಯ ಯಾರ್ದು. ಪ್ರತಿ ಸಂದರ್ಭಗಳಲ್ಲಿ ಅದು ಯುದ್ಧ ಇರಲಿ ಅಥವಾ ಈ ನಾಡನ್ನು ಕಾಪಾಡುವಂತಹ ಅಂದರೆ ಸುರಪುರವನ್ನು ಕಾಪಾಡುವಂತಹ, ಸಂಸ್ಥಾನವನ್ನು ಕಾಪಾಡುವಂತಹ ಹೊಣೆಗಾರಿಕೆ ಇರಲಿ, ಅಂತಹ ಸಂದರ್ಭದಲ್ಲಿ ಈ ರಾಮಬಾಣದವರು ಎಷ್ಟು ಶ್ರಮ ವಹಿಸಿದ್ದಾರೆ ಅಂದರೆ ಸುರಪುರಕ್ಕೆ ಬರಬಹುದಾದಂತಹ ಏನು 4 ಅಗಸಿಗಳಿದ್ದಾವೆ, ಮಹಾದ್ವಾರಗಳಿದ್ದಾವೆ, 7 ಅಗಸಿಗಳು. ಆ 7 ಅಗಸಿಗಳಿಗೆ ಮುಂಚೆ ಸುಮಾರು ಒಂದು 500-600 ಮೀಟರ್ ಪರ್ಲಾಂಗ್ ದೂರದಲ್ಲೇ ಇನ್ನೂ ಒಂದು ಮಹತ್ವದ ಕೆಲಸವನ್ನು ಈ ರಾಮಬಾಣದವರು ಮಾಡ್ತಿದ್ರು. ಯಾರಾದರೂ ಸುರಪುರಕ್ಕೆ ಬರ್ತಿದ್ದಾರೆ ಅಂದರೆ ಅವರನ್ನು ಅಲ್ಲೇ ತಡೀತಿದ್ರು. ಕೇಳೋರು, ಯಾರು ನೀವು ಸುರಪುರಕ್ಕೆ ಬರ್ತಿದ್ದೀರಿ? ಓಕೆ, ಏನಕ್ಕೆ ಬರ್ತಿದ್ದೀರಿ? ಯಾರನ್ನು ಭೇಟಿ ಮಾಡ್ಲಿಕ್ಕೆ ಬರ್ತಿದ್ದೀರಿ? ಆ ವ್ಯಕ್ತಿ, ಅತಿಥಿಯಾಗಿ ಬರ್ತಿರುವಂತಹ ವ್ಯಕ್ತಿ ಸರಿಯಾದ ಉತ್ತರವನ್ನು ಕೊಟ್ಟರೆ ಕೂಡಲೇ ಕುದುರೆ ಮೂಲಕ ಸುರಪುರಕ್ಕೆ ಹೋಗಿ ಇಂಥವ್ರು ಇದ್ದಾರಾ, ಇಂಥವ್ರು ನಿಮ್ಮವರಾ, ಇಂಥವ್ರು ಬರಬಹುದಾ ಅಂತ ಕೇಳಿಕೊಂಡು ಬಂದು ಅವರನ್ನು ಕರ್ಕೊಂಡು ಹೋಗಿ ತುಂಬ ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡಿ ಕಳಿಸ್ಕೊಡ್ತಿದ್ರು. ಒಂದು ವೇಳೆ ಆತ ಅನುಮಾನದ ರೀತಿಯಲ್ಲಿ ಕಂಡ್ರೆ, ಏನೋ ಬೇರೆ ರೀತಿಯ ಒಂದು ಸಂಶಯ ಮೂಡಿದ್ರೆ ಅವನನ್ನು ಅಲ್ಲೇ ಕಟ್ಟಿ ಹಾಕಿ ದೊರೆಗಳ ಮುಂದೆ ನಿಲ್ಲಿಸ್ತಾ ಇದ್ರು. ಇಷ್ಟು ಅಚ್ಚುಕಟ್ಟಾಗಿ ಆ ಸಂಸ್ಥಾನವನ್ನು ಕಾಪಾಡುವಂತಹ ಹೊಣೆಗಾರಿಕೆ ಈ ರಾಮಬಾಣದವ್ರದ್ದಾಗಿತ್ತು. ಕೆಲವು ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಅವ್ರು ಹೇಳ್ತಾ ಹೋದರೆ, ಯಾಕಂದರೆ ಅವರು ಮುಂಜಾನೆ ಎದ್ದು ಆ 14 ಕೇರಿಗಳನ್ನು, ಆ ಗಿರಿನಗರ, ಅದು ಸುತ್ತಲೂ ಗಿರಿಗಳಿದ್ದಾವೆ, ಗಿರಿಗಳ ತಪಲ್ ಮೇಲೆ ನಿಂತು ಅಥವಾ ಆ ಗಿರಿಗಳ ಹಾದಿಯಲ್ಲಿ ನಡ್ಕೊಂಬರೋ ಸಂದರ್ಭಗಳಲ್ಲಿ ಏನೆಲ್ಲ ನೋಡ್ತಾರೆ. ಏನಾದರೂ ಈ ಸಂಸ್ಥಾನಕ್ಕೆ ಸಂಚಕಾರ ಆಗ್ತಿದೆಯಾ, ಶತ್ರುಗಳೇನಾದರೂ ಬರ್ತಿದ್ದಾರಾ ಇಲ್ವಾ, ಅಥವಾ ಆಂತರಿಕವಾಗಿ ಏನಾದರೂ ಸಮಸ್ಯೆಗಳಾಗ್ತಿದ್ದಾವ, ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡ್ಕೊಂಡ್ಬಂದು ಆ ಗಂಟೆಯ ತರಂಗದ ನಿನಾದದ ಸೀಕ್ರೆಟ್ ಮೆಸೇಜ್ ಮೂಲಕ ದೊರೆಗಳಿಗೆ ಗುಪ್ತಚರ ವರದಿಯನ್ನು ಸಲ್ಲಿಸ್ತಾ ಇದ್ರು. ಬೆಳಗ್ಗೆ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿದಂತ ಪೂಜೆಗೆ ಇಲ್ಲಿ ಬರ್ತೀವಿ. ಇದು ನಮ್ಮ ಸೇವನೆ ಮಾಡ್ಕೊಂಡು ಶಿವಾಯ ನಮ್ಮ ಶಂಕರ ಪರಮಾತ್ಮ ವೆಂಕಟೇಶ ಆಯ್ತು. ಎಲ್ಲರ ಮನೆ ಸರ್ವರು ಬೇಕು ನಮಗೆ. ಈಗ ಎಲ್ಲರೂ ಆ ಕುಲ ಈ ಕುಲ ಏನಿಲ್ಲ ರೀ, ಎಲ್ಲರೂ ಬೇಕಲ್ರಿ ಸರ್, ಸರ್ವರು ಬೇಕು.
ಈಗ ಅಲ್ಲಿಗೆ ಹೋಗ್ಬೇಕು, ಆ ಮನೆಗೆ ಹೋಗ್ಬಾರ್ದು, ಈ ಮನೆಗೆ ಹೋಗ್ಬಾರ್ದು, ಅವ್ರು ಬೈದಾರ ಅಂದ್ರೂ ಹೋಗಬೇಕು ನಾವು. ಧರ್ಮ ಸರ್, ನೀವು ಏನಂತ ಹೇಳ್ತಾರೆ, ಹೋಗಬೇಕು ನಾವು. ಅದು ನಮ್ಗೆ ಒಳ್ಳೇದಾಗಲಿ ಏನಾಗಲ್ರಿ, ಒಟ್ಟು ಹೋಗಬೇಕು ನಾವು ಅಂದ್ರೆ ನಮ್ಗೆ ಹೊಟ್ಟೆ ತುಂಬ್ತದೆ ರೀ. ಅವ್ರು ಏನಂತಾರೆ, ಕೋಪ ತಿಳ್ಕೊಂಗಲ್ರಿ. ಅಲ್ಲಿ ಮನೆಗೆ ಹೋದ ನಮ್ಮ ಮನೆಗೆ ಬಂದಿಲ್ಲ ಅವ್ರು. ಈಗ ಸಾರ್ ಮನೆಗೆ ಹೋದ್ರೆ ನೋಡಪ್ಪ ನಮ್ಮ ಮನೆಗೆ ಬಂದಿಲ್ಲ, ನಾವೇನು ಕೊಡ್ತೀವಿ ಅನ್ನ, ಏನು ಕೊಡ್ತಿದ್ವಿ, ಏನು ಮುಂದಕ್ಕೆ ಹೋಗಪ್ಪ ಅಂತಿದ್ವಿ, ನಮ್ಮ ಮನೆಗೆ ಬಂದಿಲ್ಲ ಅವ್ರು. ಕೋಪ ಬಂದ್ಬಿಡ್ತು ಸರ್. ಅದಕ್ಕೆ ಎಲ್ಲರೂ ಬೇಕನ್ನೋರು ನಾವು. ಬರಬರ್ರಿ ಸರ್, ಎಲ್ಲರೂ ಬೇಕನ್ನೋರು. ಅವ್ರು ಬೇಯ್ದಾರ ಸಾರ್ ಬೇಯ್ದಾರ ಅಂದ್ರೂ ಬೇಕು ನಮ್ಗೆ ಎಲ್ಲರಿಗೆ. ಆ ಗಂಟೆ ನುಡಿಸ್ಕೊಂಡು ಹೋಗ್ತಿದ್ರಾ, ನಾದ ಮಾಡ್ಕೊಂಡು ಹೋಗ್ತಿದ್ರಾ ನೀವು ಗಂಟೆದು? ಅದು ಮುತ್ತಿನವ್ರು ತಾತನವ್ರು ಮಾಡ್ತಾರ ಸರ್. ಅದು ಅವಾಗ ಕಿರಿಕಿರಿ ಮಾಡ್ತಾವಲ್ರಿ ಹುಡುಗರು. ಕಿರಿಕಿರಿ ಮಾಡಾಗ ಓಂ ನಮ ಶಿವಾಯ ಶಂಕರ ಪರಮಾತ್ಮ ವೆಂಕಟೇಶ ಅಂತಂದಾಗ ಹುಡುಗರಿಗೆ ಮಂತಿರ್ಸಿದ್ರ ಕಿರಿಕಿರಿ ಬಂದಾತ್ ಸರ್. ಇಷ್ಟು ಸೂಕ್ಷ್ಮವಾದ ಒಂದು ವ್ಯವಸ್ಥೆ ಇದ್ದ ಕಾರಣಕ್ಕೆ ಸುರಪುರವನ್ನು ಯಾರೂ ಕೂಡ ಟಚ್ ಮಾಡಲಿಕ್ಕಾಗಲಿಲ್ಲ. ಔರಂಗಜೇಬ್ಗೂ ಕೂಡ ಸಾಧ್ಯ ಆಗಲಿಲ್ಲ. ಮೀರ್ ಸಾದಿಕ್ಗಳು ಇಲ್ಲಿ ಇರಲಿಲ್ಲ. ಒಬ್ಬ ಟಿಪ್ಪು ಸುಲ್ತಾನ್ಗೆ ಸಮಸ್ಯೆ ಆಗುತ್ತೆ, ಒಬ್ಬ ಮದಕರಿ ನಾಯಕರಿಗೆ ಸಮಸ್ಯೆ ಆಗುತ್ತೆ. ಆದರೆ ಸುರಪುರದ ನಾಯಕರಿಗೆ ಆಲ್ಮೋಸ್ಟ್ ಬ್ರಿಟಿಷರು ಬಂದ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ಸ್ವಾಭಿಮಾನಿಗಳಿದ್ದರು. ನನ್ನ ದೊರೆಗಳು, ನಮ್ಮ ದೊರೆಗಳು ಅನ್ನುವಂತಹ ಹೆಮ್ಮೆ ಅವರಲ್ಲಿತ್ತು. ರಕ್ತದ ಕೊನೆಯ ಬಿಂದು ಇರೋ ತನಕ ನಾವು ಸಂಸ್ಥಾನವನ್ನು ಉಳಿಸಬೇಕು ಅನ್ನುವಂತಹ ತ್ಯಾಗದ ಗುಣ ಇತ್ತು. ರಾಮಬಾಣದವರ ಬಗ್ಗೆ ನಿಮಗೆ ಎಷ್ಟು ಬೇಕಾದ್ರೂ ಹೇಳ್ತಾ ಹೋಗಬಹುದು. ಹೇಳ್ತಾ ಹೋದರೆ ಒಂದೊಂದು ಅಧ್ಯಾಯ, ಒಂದೊಂದು ಯುದ್ಧದ ಹಿಂದಿನ ಮತ್ತು ಮುಂದಿನ ಚರಿತ್ರೆಯ ಸಾಲುಗಳು ಅವರ ತಾಕತ್ತೇನು ಅನ್ನೋದನ್ನೇ ಹೇಳ್ತವೆ. ಇವತ್ತಿಗೂ ಅವರಿಗೆ ಇನಾಮು ಭೂಮಿಗಳಿದ್ದಾವೆ. ಕೆಲವರು ನಮ್ಮ ಹತ್ರ ಇವತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನಮ್ಮ ಪೂರ್ವಜರ ಕಾಲದಲ್ಲಿ ಒಂದಷ್ಟು ಕಾಗದ ಪತ್ರಗಳಿದ್ವು, ತಾಳೆಗರಿ ಪತ್ರಗಳಿದ್ವು. ಅವೆಲ್ಲ ಏನಾದವು ಅಂತಲೇ ಗೊತ್ತಿಲ್ಲ ಅಂತ ಹೇಳುವ ಈ ಮುಗ್ಧ ಜನರು ಇವತ್ತಿಗೂ ಅಲ್ಲಿ ಬದುಕ್ತಿದ್ದಾರೆ. ಆದರೆ ಅವರು ಆ ಸಂಸ್ಥಾನವನ್ನು ಕಾಪಾಡಿದ ಗುಪ್ತಚರರು. ಅವರ ರಕ್ತದ ನರನಾಡಿಗಳಲ್ಲಿ ಆ ಗುಪ್ತಚರ ವ್ಯವಸ್ಥೆಯ ಜಾಣ್ಮೆ, ಬುದ್ಧಿವಂತಿಕೆ ಇತ್ತು ಅನ್ನೋದು ಅವರಿಗೂ ಕೂಡ ಈಗ ಅರ್ಥ ಆಗ್ತಿಲ್ಲ. ಗಂಟೆ ಕೊಟ್ಟಿದ್ರು, ಬಾರಿಸ್ತಿದ್ದೀವಿ, ರಾಮ ಬಾಣವನ್ನು ಕಾಪಾಡ್ತಿದ್ದೀವಿ ಅನ್ನೋದಷ್ಟೇ ಅವರ ಇವತ್ತಿನ ಸತ್ಯವಾಗಿದೆ. ಆದರೆ ಆ ಚರಿತ್ರೆ ಎಂಥದ್ದವರದ್ದು ಅನ್ನೋದು ಈಗಲೂ ಅವರಿಗೆ ಗೊತ್ತಿಲ್ಲ. ಮಕ್ಕಳನ್ನೆಲ್ಲ ಓದಿಸಿದ್ರ, ಹೋಗ್ಲಿ ಚೆನ್ನಾಗಿ ಓದಿಸಿರ? ಏನು ಓದ್ಸಮ್ರಿ ದೇವರು, ತಿರ್ಲಕ್ಕೆ ಪರ್ಸೋದಿಲ್ಲ. ಏನು ತೋರ್ಸಮ್ಮ, ನಾಳೆ ಒಂದು ಕಾಗದ ತಂದು ಕೊಡು, ಕಾಪಿ ತಂದು ಕೊಡು ಅನ್ನೋದು ನಮ್ಮಲ್ಲಿಲ್ಲ. ಅವ್ರಿಗೇನು ಸಮಿದೆ ಮತ್ತು ಕೂಲಿ ನಾಲಿ ಮಾಡೋದು. ನಿಮ್ಮಂಥರ ಮೇಲೆ ದನ ಕರ ಕಾಯೋದು, ಕೂಲಿ ಹೋಗೋದು, ಆ ತೀಟೆ ವಾಟಿ ಬದುಕೋದು. ಏನಿಲ್ರಿ ಮತ್ತೆ ನಮ್ಮಲ್ಲಿ ಏನು ಹೇಳ್ರಿ. ಎಷ್ಟು ಮನೆ ಇದ್ದೀರಾ ಇಲ್ಲಿ? ಇಲ್ಲಿ ನೋಡ್ರಿ, ನಮ್ಮ ಎಷ್ಟು ಮಂದಿ ಇವೆಲ್ಲ ಒಂದು 10-15 20 10-15-20. ನಾವ್ ಇಲ್ಲಿಂದ ಮೇಲಕ್ಕೆ ಬರ್ಬೇಕಾದ್ರೆ ಒಂದು ಕಾಂಪೌಂಡ್ ನೋಡಿದ್ವಿ, ಕೋಟೆ ತರ. ಯಾಕೆ ಕಟ್ಟಿದ್ರು ಅಂತ ಗೊತ್ತಾದ್ರು ನಿಮ್ಗೆ? ಅದು ಯಾವ ರಾಜರ ಕಾಲಕ್ಕೆ ಯಾವ ಕಾಲಕ್ಕೆ ಕಟ್ಟ್ಯಾರನಪ್ಪ ದೇವರು, ನಮಗೇನು ಇದೆ ಕಟ್ಟಿದಷ್ಟೇ ಗೊತ್ತು. ನೀವು ಯಾವಾಗ ಬರ್ಬೇಕಾದ್ರೆ ಹಿಂಗಾಸೆ ಬರ್ತೀರಾ? ಇಲ್ಲೆಲ್ಲ ದಾರಿ ಆದ್ರಿ ಇಲ್ಲಿ. ಇದನ್ನೇನಂತೀರಾ, ಅದನ್ನೇನಂತೀರಾ ನೀವು? ಅಗಸಿ ಅಗಸಿ ಅಂತೀರಾ? ಹೇಳ್ರಿ, ಎಡ್ಯಾವ್ರಿ ದಾರಿ ಊರಿ. ಇದೊಂದು ದಿಡ್ಡಿ, ಒಂದು ಅಗಸಿ ದಿಡ್ಡಿ. ಕಿಲ್ಲಿ ಆದ್ರೆ ದಾರಿ, ಈ ಕಡೆ ಒಂದು ದಾರಿ, ಈ ಕಡೆ ಒಂದು ದಾರಿ, ಎಡೆ ದಾರಿ. ಸುತ್ತ ಕ್ವಾಟಿನೇ ಕ್ವಾಟಿ ಮೊದಲ ಕಾಲಕ್ಕೆ. ನೀವು ನೋಡಿದ್ರ ಕ್ವಾಟಿದ್ ಮತ್ತೆ ನೋಡಿವ್ರಿ. ಮತ್ತೆ ಈಗ ಯಾರಲ್ಲ ಕ್ವಾಟಿ ಉಳ್ಕೊಂಡ್ ಬಿದ್ದವ್ರಿ. ಆ ಕಡೆ ಅಪ್ಪರ ಎಲ್ಲ ಮಾರ್ಕೊಂಡ್ ತಿಂತಾರೆ ಎಲ್ಲ. ಯಾರು ಮಾರ್ಕೊಂಡು? ನಿಮ್ ತಂದೆರ? ಯಾರಿಗೆ ಮಾರ್ಯವ್ರೆ? ಹಣ ಮಾಡ್ತಾರ್ರಿ. ಯಾರನ್ನ ರೋಡಿಗೆ ಕೇಳಿದ್ರು, ಯಾರನ್ನ ಮನೆಗಳಿಗೆ. ನಿಮ್ಗೆ ಇನ್ನೊಂದು ರೂಲ್ಸ್ ಐತಿ ಗೊತ್ತಾ ನಿಮ್ಗೀಗ? ಹಂಗ್ರಿ, ನಿಮ್ಮ ತಾತಂದಾಗಲಿ ನಿಮ್ಮ ಅಪ್ಪಂಗ ನಿಮ್ಮ ಮುತ್ತಾತಂಗಾಗಲಿ ಮಾರಿದ್ದ ಜಮೀನನ್ನ ಯಾರು ತಗೊಳಂಗಿಲ್ಲ. ಅದು ನಿಮಗೆ ಬಿಟ್ಕೊಡ್ಬೇಕು. ಅದು ಇದೆ ಗೊತ್ತಾ? ಆ ಜಮೀನು ಯಾವ್ದಾವ್ದು ಅಂತ ನಿಮಗೆ ಗೊತ್ತಿದೆಯಾ? ಏನು ಮಾಡ್ತೀರಿ, ಕಸ್ಕೊಂಡಾರ? ಕಸ್ಕೊಂಡಾರಲ್ಲ, ಅವ್ರು ಕಸ್ಕೊಂಡಿರ್ತಾರೆ. ಅದೇ ಅದು ವಾಪಸ್ ಇಸ್ಕೋಬಹುದು. ಗೊತ್ತಾ ನಿಮಗೆ? ನಾವು ಹೆಂಗೆ ಇಸ್ಕೊಂಬ್ರಿ ಏನನ್ನು ಬಂದ್ರೆ ಅದೇ ಮಕ್ಕಳೇ ಏನು ಮಾಡ್ತೀವಿ, ಅಂಜಿಕೆಗೆ ಬಿಟ್ಬಿಡು. ನಮ್ಮ ಕಡೆಗೆಲ್ಲ ಈ ಕೇಸ್ ನಡೀತಾ ಇದಾವೆ. ನಿಮ್ಮ ಕಡೆ ನಡೀತಿರ್ಬಾರ್ದ್ರಿ, ನಮ್ಮಲ್ಲಿ ಕೇಳಂಗಿಲ್ರಿ ದೇವರು. ಈ ಬಹುಪಾಲು ಸಾಮ್ರಾಜ್ಯಗಳು, ಸಂಸ್ಥಾನಗಳು, ಪಾಳೆಗಾರಿಕೆಯ ಒಂದು ಪ್ರಾಂತ್ಯಗಳು ಏನೇ ಇರಬಹುದು, ಕೋಟೆಗಳು, ಆ ಕೋಟೆಗಳನ್ನು ಕಾಯುವಂಥವರು ಮತ್ತು ಆ ಕೋಟೆಗಾಗಿ ತಮ್ಮ ದೇಹದ ಕೊನೆಯ ರಕ್ತ ಬಿಂದುವನ್ನು ಕೂಡ ಚೆಲ್ಲಿದಂಥವರು, ತ್ಯಾಗಿಗಳು ಸಾಕಷ್ಟು ಜನ ಇರ್ತಾರೆ. ಅವರ ಮೂಲ ಕಥೆಗಳಿರ್ತಾವಲ್ಲ, ಅವು ನಿಜಕ್ಕೂ ಕೇಳ್ತಿದ್ರೆ ರೋಮಾಂಚನ ಆಗುತ್ತೆ.
ರಾಮಬಾಣದವರ ಒಂದೊಂದು ಕತೆ ಕೂಡ ಹೀಗೇ ಇದೆ. ನೋಡಿ, ಸುರಪುರದ ಶೌರ್ಯದ ಕತೆಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ನಮಗೆ ರಾಮಬಾಣದವರ ಜೊತೆಯಲ್ಲಿ ರಾವ್ ಅಂತ ಮತ್ತು ಒಬ್ಬರು ಬರ್ತಾರೆ. ಅವರೆಂತಹ ಜಾಣರು, ವೀರರು, ಶೂರರು, ಮಹಾನ್ ತ್ಯಾಗಿಗಳು ಅನ್ನೋದು ಬಹುಮುಖ್ಯ ವಿಚಾರ. ಇದಕ್ಕಿಂತಲೂ ಮುಖ್ಯವಾಗಿ ಮುಂದಿನ ಎಪಿಸೋಡಲ್ಲಿ ಒಬ್ಬರ ಬಗ್ಗೆ ಹೇಳಬೇಕು. ನೀವು ಬಾಹುಬಲಿ ಅನ್ನೋ ಸಿನಿಮಾ ನೋಡಿರ್ತೀರಿ, ಆದರೆ ಇವರು ಹೇಗೆ ಅಂದರೆ ಒಬ್ಬನನ್ನು ಹಿಡೀಲಿಕ್ಕೆ 100 ಜನ ಸೈನಿಕರು ಬೇಕಾಗ್ತಿತ್ತು. ಅಷ್ಟರ ಮಟ್ಟಿಗಿನ ಸಮರ್ಥರು, ಬಲಭೀಮರು, ಬಾಹುಬಲಿಗಳು ಸುರಪುರದಲ್ಲಿದ್ದರು. ಅವರ ಹೆಸರು ಕೇಳಿದ್ರೇನೆ ಶತ್ರುಪಾಳೆಯ ಅಲ್ಲಾಡಿ ಹೋಗ್ತಿತ್ತು, ಅವರ ಚಡ್ಡಿ ಒದ್ದೆ ಆಗ್ತಿತ್ತು. ರಕ್ತ ಸ್ನಾನ ಮಾಡಬಹುದಾದಂತಹ ಯುದ್ಧ ಪಿಪಾಸುಗಳು ಸುರಪುರದಲ್ಲಿದ್ದರು. ಆ ಒಂದು ಸೇನೆ, ಆ ಒಂದು ಸೇನಾ ತುಕಡಿಯ ಬಗ್ಗೆ ಹೇಳಲಿಕ್ಕೆ ನಿಜಕ್ಕೂ, ಯಾಕಂದರೆ ಇವತ್ತಿಗೂ ಆ ಒಂದು ಜಾಗದಲ್ಲಿ ಆ ಜನ ಓಡಾಡ್ತಿದ್ದಾರೆ. ಅವರ ರಕ್ತದಲ್ಲಿ ಇರುವಂಥದ್ದು ಎಂತಹ ಶೌರ್ಯದ ನೆತ್ತರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರನ್ನು ನೋಡಬೇಕು ಮೇಲಿಂದ ಕೆಳಗೆ, ಆಜಾನುಬಾಹುಗಳು ಹೇಗಿದ್ದಾರೆ ಅಂತ. ಅವ್ರು ಯಾರು ಅಂದರೆ ಅವರು ಜಂಡದ ಕೇರಿಯವರು. ಅವರ ಅಸಲಿ ಹೆಸರೇನು ಗೊತ್ತಾ? ನೀವು ಈ ಎಪಿಸೋಡನ್ನು, ಯಾಕಂದರೆ ಇಂತಹ ಮಹತ್ವದ ಕಥೆಗಳನ್ನು ಹೇಳಲಿಕ್ಕೇನೆ ನಾವು ಸುರಪುರಕ್ಕೆ ಹೋಗಿದ್ದು. ಮಾಮೂಲಿ ಕೋಟೆ, ಅರಮನೆ ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ, ಆದರೆ ಅಲ್ಲಿ ನೆತ್ತರು ಚೆಲ್ಲಿದ ಇಂತಹ ಮಹಾನ್ ತ್ಯಾಗಿಗಳ ಕಥೆಗಳನ್ನು, ಶೌರ್ಯದ ಕಥೆಗಳನ್ನು ಹೇಳಬೇಕಿದೆ. ಜಂಡದ ಕೇರಿಯಲ್ಲಿ ಇವತ್ತಿಗೂ ಇರುವಂಥವರು ಯಾರು, ಅದರಲ್ಲಿ ಪಾಂಡಿಚೇರಿಯ ಯುದ್ಧದಲ್ಲಿ ಇವರು ಮಾಡಿದ ತ್ಯಾಗ ಎಂಥದ್ದು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನಿಮಗೆ ತಿಳಿಸ್ತೀನಿ. ನಮಸ್ಕಾರ.